ಇವತ್ತು ರಾಜ್ಯ ಕೋರ್ ಕಮಿಟಿ ಸಭೆಯನ್ನು ನಾವು ಸೇರಿದ್ವಿ. ರಾಜ್ಯದ ಸಹ ಉಸ್ತುವಾರಿಗಳಾಗಿರುವಂತಹ ಸುಧಾಕರ್ ರೆಡ್ಡಿರವರು, ಕೇಂದ್ರದ ಸಚಿವರಾಗಿರುವಂತಹ ಕೋರ್ ಕಮಿಟಿ ಸದಸ್ಯರಾಗಿರುವಂತಹ ಪ್ರಹ್ಲಾದ್ ಜೋಶಿಜಿಯವರು, ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣಸ್ವಾಮಿ ಅವರು, ಗೋವಿಂದ ಕಾರಜೋಳ ಅವರು, ಸದಾನಂದ ಗೌಡರು, ಸಿ ಟಿ ರವಿ ಅವರು ಮತ್ತು ಇತರ ಎಲ್ಲ ಕೋರ್ ಕಮಿಟಿಯ ಸದಸ್ಯರು ಎಲ್ಲರೂ ಕೂಡ ಭಾಗವಹಿಸಿದ್ರು. ಅನೇಕ ವಿಚಾರಗಳು ಬಹಳ ಸುದೀರ್ಘವಾಗಿ ಚರ್ಚೆಗಳಾಗಿದ್ದಾವೆ. ಸುಮಾರು 2-2.5 ಗಂಟೆಗಳ ಕಾಲ ನಮ್ಮ ಕೋರ್ ಕಮಿಟಿ ಸಭೆ ಹೊತ್ತಾಗಿದೆ. ಇಂದಿನ ಕೋರ್ ಕಮಿಟಿನಲ್ಲಿ ಪ್ರಮುಖವಾಗಿ ಚರ್ಚೆ ಆದಂಥ ವಿಚಾರ ಅಂತ ಹೇಳಿದ್ರೆ, ಮತದಾರರ ಪಟ್ಟಿಯ ಪರಿಷ್ಕರಣೆ SIR ಏನು ಚುನಾವಣಾ ಆಯೋಗ ಕೈಗೆತ್ತಿಕೊಂಡಿದೆ. ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡು ಇಡೀ ವ್ಯವಸ್ಥೆಯನ್ನ ಹಾಳು ಮಾಡುವಂಥ ಕೆಲಸ ಏನು ಮಾಡ್ತಾ ಇದ್ದಾರೆ. ಇದನ್ನು ನಾವು ಇನ್ನೂ ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಬೇಕು. SIR ರಾಜ್ಯದಲ್ಲಿ ವ್ಯವಸ್ಥಿತವಾಗಿ ಆಗಬೇಕು. ನಮ್ಮ ಕಾರ್ಯಕರ್ತರು ಕೂಡ ಇನ್ನೂ ಹೆಚ್ಚು ಸಕ್ರಿಯವಾಗಿ ತೊಡಗಿಸ್ಕೊಳ್ಬೇಕು ಅನ್ನೋದನ್ನು ಭಾಳಷ್ಟು ಚರ್ಚೆಗಳಾದವು. ಪ್ರತಿಯೊಬ್ಬ ಕೋರ್ ಕಮಿಟಿ ಸದಸ್ಯರೇನಿದ್ದಾರೆ ಅವ್ರಿಗೊಂದೊಂದು ವಿಭಾಗವನ್ನು ನಾವು ಹಂಚಿದ್ದೇವೆ. ಒಂದೊಂದು ಡಿವಿಷನ್ಗಳು, ಅಂದರೆ 3 ಜಿಲ್ಲೆಗಳು ಬರ್ತದೆ. ಆ ಜಿಲ್ಲೆಗಳಿಗೆ ನಮ್ಮ ಕೋರ್ ಕಮಿಟಿ ಸದಸ್ಯರು ಪ್ರವಾಸ ಮಾಡಬೇಕು. ಅಲ್ಲೆಲ್ಲ ಶಾಸಕರು, ಮಾಜಿ ಶಾಸಕರು, ನಮ್ಮೆಲ್ಲ ಕಾರ್ಯಕರ್ತನ ಭೇಟಿ ಮಾಡಿ ಇನ್ನೂ ಚುರುಕಾಗಿ ಇದನ್ನು ಕೈಗೆತ್ತಿಕೊಳ್ಬೇಕು, ಅದಕ್ಕೆ ಪ್ರವಾಸ ಮಾಡಬೇಕು ಅನ್ನೋ ನಿರ್ಧಾರವೂ ಕೂಡ ಆಗಿದೆ. ನಾಳೆ ದಿನ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿಜಿಯವರ ನೇತೃತ್ವದಲ್ಲಿ ಮಾನ್ಯ HD ಕುಮಾರಸ್ವಾಮಿ ಅವ್ರಿಗೂ ಕೂಡ ಮಾತನಾಡಾಗಿದೆ. ಅವರು ಕೂಡ ಬರ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿಜಿಯವರು, HD ಕುಮಾರಸ್ವಾಮಿ ಅವರು, ಆರ್ ಅಶೋಕ್ರವರು, ಪಕ್ಷದ ಇತರ ಪ್ರಮುಖರು ನಾಳೆ ದಿನ ಮತ್ತೆ ಚುನಾವಣಾ ಆಯುಕ್ತರನ್ನು ಭೇಟಿ ಮಾಡಿ ನಮ್ಮ ಸಮಸ್ಯೆಗಳು ಮತ್ತು ರಾಜ್ಯದಲ್ಲಿ ಆಗ್ತಾ ಇರ್ತ ಗೊಂದಲಗಳ ಬಗ್ಗೆ ಅವರಿಗೆ ಬೆಳಕು ಚೆಲ್ಲುವಂಥ ಕೆಲಸವನ್ನು ಮಾಡ್ತಾ ಇದೆ. ಎರಡನೇ ಪ್ರಮುಖವಾದಂಥ ವಿಚಾರ ಅಂತ ಹೇಳಿದ್ರೆ, ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ, ಅದರ ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ನಮ್ಮ ಹಿರಿಯರಾಗಿರ್ತಕ್ಕಂಥ ಗೋವಿಂದ ಕಾರಜೋಳಜಿಯವರು, ಆರ್ ಅಶೋಕ್, ಸಿ ಟಿ ರವಿ ಅವರು JDSನೊಂದಿಗೆ ಅಂದರೆ ಕುಮಾರಸ್ವಾಮಿ ಅವ್ರ ಜೊತೆ ಚರ್ಚೆ ಮಾಡಿ ಒಟ್ಟಾಗಿ BJP ಮತ್ತು JDS ಪಕ್ಷ ಒಟ್ಟಾಗಿ ಆ ಹಿರಿಯೂರು ಕ್ಷೇತ್ರವನ್ನು ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯತಂತ್ರನ ರೂಪಿಸಬೇಕು ಅದ್ರ ಬಗ್ಗೆನೂ ಕೂಡ ಅವ್ರಿಗೆ ಜವಾಬ್ದಾರಿಯನ್ನು ನೀಡಿದ್ದೇವೆ. MLC ಚುನಾವಣೆಗಳು, ಟೀಚರ್ಸ್ ಮತ್ತು ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಏನು ಬರುವಂಥ ಅಕ್ಟೋಬರ್ನಲ್ಲಿ ಬರೋದಿದೆ. ಈಗಾಗಲೇ ಎಲ್ಲ 2 ಪಕ್ಷಗಳ ಅಭ್ಯರ್ಥಿಗಳನ್ನು ಕೂಡ ನಾವು ಘೋಷಣೆ ಮಾಡಿದ್ದೇವೆ. ಇದಕ್ಕೂ ಕೂಡ ಇನ್ನೂ ಚುರುಕು ಮುಟ್ಟಿಸುವಂಥ ಕೆಲಸ ಆಗಬೇಕು. ಅದಕ್ಕೆಲ್ಲ ನಾವು ಈಗಾಗಲೇ ತಂಡವನ್ನು ಕೂಡ ಮಾಡಿದ್ದೇವೆ. ಆ ತಂಡ ಪ್ರವಾಸ ಮಾಡಬೇಕು ಅನ್ನೋದು ಕೂಡ ತೀರ್ಮಾನ ಆಗಿದೆ. ಇದೆಲ್ಲದರ ಜೊತೆಗೆ ಬಹಳ ಪ್ರಮುಖವಾಗಿ ಪಕ್ಷದಲ್ಲಿ ಏನು ಕೆಲವು ಮುಖಂಡರ ಹೇಳಿಕೆ, ಪದೇ ಪದೇ ಹೇಳಿಕೆಯನ್ನು ಕೊಟ್ಟು ಪಕ್ಷಕ್ಕೆ ಮುಜುಗರ ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭಗಳೇನು ಸೃಷ್ಟಿ ಆಗ್ತಾ ಇದೆ, ಇದೆಲ್ಲದಕ್ಕೂ ಕೂಡ ಇತಿಶ್ರೀ ಹಾಕಬೇಕು. ಇನ್ನ ಹಗುರವಾಗಿ ತೆಗೆದುಕೊಳ್ಬಾರ್ದು. ಇದು ಕೂಡ ಬಹಳ ಗಂಭೀರವಾಗಿ ಚರ್ಚೆ ಆಗಿದೆ. ಯಾರ್ಯಾರ ರೀತಿ ಮಾಧ್ಯಮಗಳ ಮುಂದೆ ಹೋಗಿ ಹೇಳಿಕೆಯನ್ನು ಕೊಟ್ಟು ಪಕ್ಷಕ್ಕೆ ಮುಜುಗರ ಉಂಟು ಮಾಡ್ತಾ ಇದ್ದಾರೆ, ಅವ್ರು ನೋಟಿಸ್ ಕೊಟ್ಟು ವಿವರವನ್ನು ಕೂಡ ಪಡೆದುಕೊಳ್ಬೇಕು. ಇದೆಲ್ಲದೂ ಕೂಡ ಇತಿಶ್ರೀ ಆಡಬೇಕು ಅಂತೇಳಿ ಕೂಡ ತೀರ್ಮಾನ ಆಗಿದೆ. ಸೊ ಇವೆಲ್ಲ ವಿಚಾರಗಳು ಕೂಡ ಬಹಳ ಸುದೀರ್ಘವಾಗಿ ಮತ್ತು ಒಳ್ಳೆ ರೀತಿಯಲ್ಲಿ ಎಲ್ಲವೂ ಕೂಡ ಇವತ್ತು ಚರ್ಚೆ ಆಗಿರುವಂಥದ್ದು ಕೋರ್ ಕಮಿಟಿನಲ್ಲಿ. ಸುಧಾಕರ್ ರೆಡ್ಡಿ ಅವರು, ನಾನು ಮತ್ತು ನಮ್ಮ ಪ್ರಹ್ಲಾದ್ ಜೋಶಿಜಿಯವರು ಎಲ್ಲರೂ ಕೂಡ ಚರ್ಚೆ ಮಾಡಿದ್ದೇವೆ. ಸರಿ ಹೋಗ್ತದೆ.